ಫಸ್ಟ್ ರೌಂಡ್ ಶೇಪ್ ತೊಗೊರಿ ಈಗ. ಇದ್ರೊಳಗೆ ನಮ್ಗೆ ಸರೌಂಡಿಂಗ್ ಬೇಕಂತಂದ್ರೆ ಇದು ಹಾರ್ಟ್ ಶೇಪೆಲ್ಲ ಇರ್ತಾವಲ್ಲ ಈ ಥರ ಬೇಕಂತಂದ್ರೆ ನಿಮ್ಗೆ ಫಸ್ಟ್ ಒಂದು ರೆಡಿ ಮಾಡ್ಕೋಬೇಕು ನೀವು ಈ ಥರ. ಅದ್ರೊಳಗೆ ಒಂದೊಂದು ಹಾಕಬೇಕು. ಸೊ ಈಗ ನಾನು ಸರೌಂಡಿಂಗ್ ಮಾಡ್ಕೋಬೇಕಲ್ಲ ನಾನು. ಸೊ ಇಲ್ಲಿ ಒಳಗೆ ಪಾಯಿಂಟ್ ಒಳಗೆ ಕ್ಲಿಕ್ ಮಾಡಬೇಕು. ಇಲ್ಲೊಂದು ಪಾಯಿಂಟ್ ಕಾಣಿಸತೈತಿ ನಡಕ, ಆ ಪಾಯಿಂಟ್ ನನ್ನ ಮಿಡಲ್ ಇಡಬೇಕು. ಆಮೇಲೆ ಇದನ್ನು ಈ ಕಡೆ ಜಗ್ಬೇಕು. ಈ ಥರ ಬರ್ತದೆ, ರೈಟ್ ಹೊಡಿಬೇಕು. ಆಮೇಲೆ ಕಂಟ್ರೋಲ್ ಡಿ ಮಾಡ್ರೆ ಈ ಥರ ಸರೌಂಡಿಂಗ್ ಬರ್ತೈತಿ. ಸೊ ಆಮೇಲೆ ನಡಕಿಂದ ಏನು ಮಾಡಿರಿ, ಡಿಲೀಟ್ ಬೇಕಂದ್ರೆ ಡಿಲೀಟ್ ಮಾಡಿ. ಆಮೇಲೆ ಇದನ್ನು ಸಣ್ಣದು ಮಾಡಿರಿ, ಇಲ್ಲಿ ತಂದು ಇಟ್ಕೊಳ್ಳಿ. ಆಮೇಲೆ ಮತ್ತೆ ದೊಡ್ಡ ಮಾಡ್ಕೊಳ್ಳಿ. ಇದರೊಳಗೆ ಕ್ಲಿಕ್ ಮಾಡಿ ಪಾಯಿಂಟ ಮಿಡಲ್ ತೊಗೊಂಡು ಆಮೇಲೆ ಟರ್ನ್ ಮಾಡಿ. ಕಂಟ್ರೋಲ್ ಟಿ ಅವನ ಅಡ್ಕಿಂದ ಡಿಲೀಟ್ ಮಾಡ್ತಾರೆ. ಆಮೇಲೆ ನಿಮ್ಗೆ ಇದು ಪಾಲಿಗಾನ್ ಟೂಲ್ ತೊಗೊಂಡು ಏನರ ಬೇರೆ ಡಿಸೈನ್ಸ್ ಮಾಡಿದ್ರೆ ಅದನ್ನ ಮಾಡಬೇಕು. ಪಾಯಿಂಟ್ ಇಟ್ಟು ಇದನ್ನು ಇಲ್ಲಿಡ್ಬೇಕು. ಈ ಥರ ಮಿಡಲ್ ಬೇಗನ್ನು ಡಿಲೀಟ್ ಮಾಡಿ. ಆಮೇಲೆ ಇದಕ್ಕೆ ಚೈನ್ ಥರ ಹಾಕೋದಿದ್ರೆ ಇಲ್ಲಿ ಬಜರ್ ಟೂಲ್ ಅಂತ ಇರ್ತೈತಿ. ಬಜರ್ ಟೂಲ್ ತೊಗೊಂಡು ಈ ಥರ ಹಾಕೋದು. ಈ ಥರ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಇನ್ನೂ ರೌಂಡ್ ಬೇಕಿತ್ತು, ಹಾರ್ಟ್ ಸಿಂಬಲ್ ಅದು ಬೇಕಿತ್ತಂದ್ರೆ ಇಲ್ಲಿ ಎಫೆಕ್ಟ್ ಒಳಗೆ ಹೋಗ್ಬೇಕು. ಎಫೆಕ್ಟ್ ಒಳಗೆ ಎನ್ವಲಪ್ ಅಂತಿರ್ತೈತಿ. ಸೊ ಇಲ್ಲಿ ಹೋಗಿ ಅಲ್ಲಿ ಆ್ಯಡ್ ಪ್ರೆಸೆಂಟ್ ಅನ್ಬೇಕು. ಸೊ ಇಲ್ಲಿ ಬೇರೆ ಬೇರೆ ಇರ್ತಾವೆ ಸಿಂಬಲ್ಸ್ ಪ್ಲೇಟ್ ಅಂತ. ಸುಮ್ಮನೆ ಅಪ್ಲೈ ಅಂದರೆ ಚೇಂಜ್ ಆಗ್ತದೆ. ಸೊ ಅವಾಗ ನೀವು ರೌಂಡೆಡ್ ತೊಗೊಂಡು ಹಿಂಗೆ ಇಟ್ಕೋತ ಹೋಗ್ಬೇಕು. ಶೇಕ್ ಮಾಡಬೇಡ ಕೈ. ಅವನೇನು ಡಿಲೀಟ್ ಮಾಡೋದು ಒಳಗೆ ಹಾರ್ಟ್ ಶೇಪಾಗಿ ಬರ್ತೈತಿ. ಸ್ಟೆಪ್ ಬೈ ಸ್ಟೆಪ್ ಇಟ್ಕೋತ ಗೊತ್ತಾಯ್ತದ. ಬ್ಯಾಂಗಲ್ ಮಾಡಿದ್ರು ಹಂಗೆ ಸೇಮ್. ಬ್ಯಾಂಗಲ್ಸ್ ಹಿಂಗೆ ದೊಡ್ಡ ತೊಗೋದ. ಆಮೇಲೆ ಒಳಗೆ ಸಣ್ಣ ಹಾಕೋದು. ಇದನ್ನು ಟರ್ನ್ ಮಾಡಿ ರೌಂಡೆಡ್ ಹಾಕ್ತೀವಿ. ಮಿಡಲ್ ಇಟ್ಟು ಕಂಟ್ರೋಲ್ ನಿಮ್ಗೆ ಯಾವ ಕಲರ್ ಇದೆ ಆ ಕಲರ್ ಫುಲ್ ಗೊತ್ತಾಯ್ತಾ ಬ್ಯಾಂಗಲ್ಸ್ ಇದೆ. ಈ ಥರ ಯಾವ ಕಲರ್ ಇದೆ ಆ ಕಲರ್ ಗೊತ್ತಾಯ್ತಾ.